ನೋಡಿ, ಇಂಥ ವಿಚಾರಗಳಲ್ಲಿ ವೈವಿಧ್ಯತೆ ಹೇಗಿರುತ್ತೆ ಅಂದರೆ, ಇಡೀ ರಾಜ್ಯದಲ್ಲಿ ಜನ ಹೊಸ ವರ್ಷಾಚರಣೆಯನ್ನು ಮಾಡಿ, ಕುಡಿದು ತೇಲಾಡಿ, ಕೇಕ್ ಕಟ್ ಮಾಡಿ ಅವ್ರದ್ದೇ ಆದ ರೀತಿಯಲ್ಲಿ ಸಂಭ್ರಮಾಚರಣೆಯನ್ನು ವ್ಯಕ್ತಪಡಿಸಿದ್ರೆ, ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಅರಮನೆ ದೀಪಾಲಂಕಾರದಲ್ಲಿ ಮಿಂಚುವ ಮುಖಾಂತರ ಪ್ರವಾಸಿಗರ ಗಮನವನ್ನು ಸೆಳೀತು. ಹೊಸ ವರ್ಷ ಆಗಮನದ ವೇಳೆ ಪೊಲೀಸ್ ವಾದ್ಯ ಹಾಗೂ ಪಟಾಕಿ ಅಬ್ಬರದಲ್ಲಿ ಕಂಗೊಳಿಸುವ ಮೂಲಕ ಹೊಸ ವರ್ಷವನ್ನು ವಿಭಿನ್ನವಾಗಿ ಬರಮಾಡಿಕೊಂಡ್ರು. ದೀಪಾಲಂಕಾರವನ್ನು ನೋಡೋದಕ್ಕೆ, ಅರಮನೆಯನ್ನು ನೋಡೋದಕ್ಕೆ ಜನ ಮುಗಿಬಿದ್ದು ಸೇರಿ ಎರಡು ಕಣ್ಣು ಸಾಲದ್ದಾಗಿತ್ತು. ನೋಡಿ, ವ್ಯತ್ಯಾಸವನ್ನು ಗಮನಿಸಿ. ಬೆಂಗಳೂರಿನ ಹೊಸ ವರ್ಷಾಚರಣೆಗೂ ಮೈಸೂರಿನ ಹೊಸ ವರ್ಷಾಚರಣೆಗೂ, ಬೆಂಗಳೂರಿನಲ್ಲಿ ನಿಮಗೆ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಎಲ್ಲ ಕಡೆ ಸೆಲೆಬ್ರೇಟ್ ಮಾಡಿದ್ರು. ಇಡೀ ಸೆಲೆಬ್ರೇಷನ್ನ ಮೇಯ್ನ್ ಪಾಯಿಂಟ್ ಏನು ಅಂದರೆ ಕುಡಿತ, ಕುಡಿ 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 ಅಷ್ಟೇ, ಅದ್ರ ಜೊತೆಗೆ ಸೆಲೆಬ್ರೇಷನ್. ಬಟ್ ಮೈಸೂರನ್ನ ಯಾತಕ್ಕೆ ಸಾಂಸ್ಕೃತಿಕ ನಗರಿ ಅಂತ ಕರೀತಾರೆ ಅನ್ನೋದಕ್ಕೆ ಇದೇ ಕಾರಣ. ನೋಡಿ, ನಿಮಗೆ ಮೈಸೂರಿನಲ್ಲಿ ಎಲ್ಲೂ ಕೂಡ ಈ ಬೆಂಗಳೂರಿನಲ್ಲಿ MG ರೋಡು, ಬ್ರಿಗೇಡ್ ರೋಡಲ್ಲಿ ಮಾಡ್ತಾರಲ್ಲ, ಆ ರೀತಿ ಎಲ್ಲೂ ಮಾಡಲ್ಲ. ಎಲ್ಲೂ ಯುವಕ ಯುವತಿಯರು ಸೇರಿ ಕುಣಿದು ಕುಡಿದು ಕುಣಿದು ಕುಪ್ಪಳಿಸಲ್ಲ. ಅಲ್ಲಿಯ ಸೆಲೆಬ್ರೇಷನ್ ಈ ರೀತಿ.